TV, forever on fire. ಇನ್ನು ಕುಮಾರಸ್ವಾಮಿ ಹಾಗೂ ಚಲುವರಾಯಸ್ವಾಮಿ ನಡುವೆ ಜನತಾ ದರ್ಶನದ ಸಮರ ಆರಂಭ ಆಗ್ತಾ ಇದೆ. ಕೇಂದ್ರ ಸಚಿವರು ಹಾಗೂ ರಾಜ್ಯ ಸಚಿವರ ನಡುವೆ ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಸಮರ ಏರ್ಪಟ್ಟಿದೆ. ಜನತಾ ದರ್ಶನಕ್ಕೆ ಅಧಿಕಾರಿಗಳನ್ನ ನಿರ್ಬಂಧಿಸಿ ಸರ್ಕಾರ ಸಣ್ಣತನ ತೋರಿದೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಇವರೇನ್ರಿ ಮಾಡ್ತಾರೆ ಜನತಾ ದರ್ಶನ ಮಾಡಿ ಅಧಿಕಾರಿಗಳನ್ನ ನಿಲ್ಲಿಸಿ ಜನರನ್ನ ನಿರ್ಬಂಧಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಧಿಕಾರಿಗಳನ್ನ ನಿರ್ಬಂಧಿಸಿ ಸರ್ಕಾರ ಸಣ್ಣತನ ತೋರಿದೆ ಅಂತ ಕೇಂದ್ರ ಸಚಿವರು ಮಾತನಾಡಿದ್ರು. ಈ ಆರೋಪಕ್ಕೆ ಸಚಿವರು ತಿರುಗೇಟು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಒಬ್ಬರದ್ದೇ ದೊಡ್ಡತನ, ಮಿಕ್ಕವರೆಲ್ಲ ಸಣ್ಣವರು, ಅವರು ಮೊದಲ ಬಾರಿಗೆ ಸಂಸದರಾಗಿಲ್ಲ, ಅವರಿಗೆ ತುಂಬಾ ಅನುಭವ ಇದೆ, ಯಾರಿಗೂ ಇಲ್ಲದಂತಹ ನಿರ್ಬಂಧ ಇವರಿಗೆ ನಾವೇನು ಮಾಡಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಯಾರ್ಯಾರಿಗೆ ಏನೇನು ವ್ಯಾಪ್ತಿ ಬರುತ್ತೋ, ಯಾವ ವ್ಯಾಪ್ತಿ ಇದೆ ಅವರಿಗೂ ಕೂಡ ಗೊತ್ತಿದೆ. ಅವರು 2 ಬಾರಿ ಸಿಎಂ ಆಗಿದ್ದಾಗ ಇದ್ದಂತಹ ಆದೇಶ ಈಗಲೂ ಕೂಡ ಇದೆ ಅಷ್ಟೇ. ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಚಲುವರಾಯಸ್ವಾಮಿ ಟಾಂಟ್ ಕೊಟ್ಟಿದ್ದಾರೆ. ಇನ್ನು ಚಲುವರಾಯಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಟಾಂಟ್ ಕೊಟ್ಟಿದ್ದಾರೆ. ನಾವು ಅವರಿದ್ದಂತಹ ಸಂದರ್ಭದಲ್ಲಿನ ಏನು ಒಂದು ಕಾಯ್ದೆಗಳಿದ್ದಾವೆ, ಏನೆಲ್ಲ ಸೂಚನೆಗಳಿದ್ವು ಅದನ್ನೇ ನಾವು ಪಾಲನೆ ಮಾಡ್ತಾ ಇದ್ವಿ. ಅವರು ಏನೇನೆಲ್ಲ ಗೈಡ್ಲೈನ್ಸ್ಗಳನ್ನ ಹಾಕಿ ಹೋಗಿದ್ರು ಅದೇ ನಡೀತಾ ಇದೆ. 2 ಬಾರಿ ಅವರು ಸಿಎಂ ಆಗಿದ್ದರು, ಅವರಿಗಿದೆಲ್ಲ ಗೊತ್ತಿಲ್ಲ ಅಂತೇನಿಲ್ಲ. ಜನತಾ ದರ್ಶನಕ್ಕೆ ಅಧಿಕಾರಿಗಳನ್ನು ನಿರ್ಬಂಧಿಸಿ ಸರ್ಕಾರ ಸಣ್ಣತನ ತೋರಿದೆ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರೇನು ಹೇಳಿಕೆ ಕೊಟ್ಟಿದ್ರು. ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಚಲುವರಾಯಸ್ವಾಮಿ ಇದೀಗ ಟಾಂಟ್ ಕೊಟ್ಟಿದ್ದಾರೆ. ಗೌರವ ಇದೆ, ಅದರಲ್ಲೂ ನಮ್ಮ ಜಿಲ್ಲೆಯ ಜನ ಭಾಳ ದೊಡ್ಡ ಪ್ರಮಾಣದ ಅಂತರದಿಂದ ಗೆಲ್ಲಿಸಿ ಅವ್ರನ್ನ ಲೋಕಸಭಾ ಸ್ಥಾನದಾಗ ಮಾಡಿದ್ದಾರೆ. ಅವರು ಇದೇ ಫಸ್ಟ್ ಟೈಮ್ ಲೋಕಸಭಾ ಸದಸ್ಯರಾಗಿಲ್ಲ. ಸೊ 1996 ಲೋಕಸಭಾ ಸದಸ್ಯರಾಗಿದ್ದಾರೆ. ಸರ್ಕಾರ ಅಂದ್ರೇನು, ಡೆಮಾಕ್ರಸಿನಲ್ಲಿ ಯಾವ ರೀತಿ ಸರ್ಕಾರ ಯಾರ್ಯಾರಿಗೆ ಏನೇನು ವ್ಯಾಪ್ತಿ ಇದೆ ಅನ್ನೋದೇನಿದೆ ಅದೆಲ್ಲವೂ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಮತ್ತು ಅವರ ಮುಖ್ಯಮಂತ್ರಿ 2 ಬಾರಿ ಆಗಿದಾರಲ್ಲ, ಆ 2 ಬಾರಿ ಮುಖ್ಯಮಂತ್ರಿ ಆದಾಗ ಏನು ಆದೇಶ ಇತ್ತು ಅದೇ ಆದೇಶ ಇವತ್ತು ಬದಲಾವಣೆ ಇಲ್ಲ. ಮತ್ತು ಬಿ ಜೆ ಪಿಯವರು ಆಡಳಿತ ಮಾಡೋ ಸಂದರ್ಭದಲ್ಲಿ ನಾರಾಯಣ ಸ್ವಾಮಿ ಅಂತೇಳಿ ಲೋಕಸಭಾ ಸದಸ್ಯರು ಚಿತ್ರದುರ್ಗ, ಅವರು ಈ ಥರ ಮಾತಾಡೋಕ್ಕೆ ಹೋದಾಗ ಬಿ ಜೆ ಪಿಯವರೇ ಒಂದು ಸರ್ಕ್ಯುಲರ್ ಹೊಡಿಸಿದ್ರು. ಅದೇ ಸರ್ಕ್ಯುಲರ್ ಈಗ ರಿಪೀಟ್ ಮಾಡಿದ್ರು. ಈ ಹೊಸದಾಗಿ ಅಡಿಷನಲ್ ಆಗಿ ಯಾರೂ ಆಡ್ ಮಾಡಿಲ್ಲ. ಆಮೇಲೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು, ಅವರು ಎಲ್ಲ ರಾಜ್ಯದಲ್ಲೂ ಹೋಗಿ ಆಡಳಿತ ಮಾಡಲಿಕ್ಕೆ ಆಗಲ್ಲ. ದೇಶವನ್ನು ರಕ್ಷಣೆ ಮಾಡೋದಕ್ಕೆ, ದೇಶದ ಅಭಿವೃದ್ಧಿ, ದೇಶದ ಸಮಗ್ರ ಎಲ್ಲ ವಿಚಾರವನ್ನು ದೇಶದ ಜವಾಬ್ದಾರಿ ಇದೆ. ಸೊ ಅವ್ರಿಗೇ ಪ್ರಧಾನಮಂತ್ರಿಯವರು ಒಳ್ಳೆಯ ಮಂತ್ರಿಗಳನ್ನ, ಅದು ಉಕ್ಕು ಮತ್ತು ಕೈಗಾರಿಕಾ, ಬೃಹತ್ ಕೈಗಾರಿಕಾ ಮಂತ್ರಿ ಕೊಟ್ಟಿರೋದು ಅತ್ಯಂತ ನಮಗೆಲ್ರಿಗೂ ಮಂಡ್ಯ ಜಿಲ್ಲೆ ಪ್ರತಿಯೊಬ್ಬರಿಗೂ ಹ್ಯಾಪಿ. ನಾವು ಅಂದ್ಕೊಂಡಿದ್ದೀವಿ ಬೇಕಾದಷ್ಟು ಕೆಲಸ ಇದೆ ಅವ್ರು ಮಾಡೋಂಥದ್ದು. ಅವ್ರು ಮೋದಿಯವ್ರ ಹತ್ರ ತುಂಬ ಚೆನ್ನಾಗಿದ್ದಾರೆ. ಈ ಬಿ ಜೆ ಪಿ ಎಷ್ಟು ಜನ ಇದ್ದಾರೆ ಅವರೆಲ್ಲರಿಗಿಂತ ಮೋದಿಯವ್ರ ಜೊತೆ ಇವ್ರ ಸಂಪರ್ಕ ಇದ್ದಾರೆ ತುಂಬ. ಇವ್ರು ಹೇಳಿದ ಬಹುಶಃ ಯಾವುದನ್ನು ರೆಫ್ಯೂಸ್ ಮಾಡೋವಂಥ ಪರಿಸ್ಥಿತಿಲಿ ನಾನು ಕಾಣಲ್ಲ. ಸೊ ಇವರು ಈ ಜನತಾ ದರ್ಶನ ಮಾಡಿದ್ರೆ ಬರೋ ಅರ್ಜಿನ ನಮ್ಮ ಶಾಸಕರು ಅವ್ರ ತಾಲೂಕಿನಲ್ಲಿ ಮಾಡ್ತಾರೆ, ಇವ್ರ ತಾಲೂಕಿನಲ್ಲಿ ಮಾಡ್ತಾರೆ, ನಾನು ಡಿಸ್ಟಿಕ್ನಲ್ಲಿ ಮಾಡ್ತೀನಿ, CM ಸ್ಟೇಟಲ್ಲಿ ಮಾಡ್ತಾರೆ, ಜಿಲ್ಲಾಡಳಿತ GC/CO ಇಡೀ ಎಲ್ಲ ತಾಲೂಕಿನಲ್ಲೂ ಎಲ್ಲ ಹೋಬಳಿ ಮಟ್ಟದಲ್ಲೂ ಮಾಡ್ತಾರೆ. ಬರೋವಂಥ ಅರ್ಜಿಗಳು ಪೊಲೀಸ್ ಸ್ಟೇಷನ್ದು, ರೆವಿನ್ಯೂ ಇನ್ಸ್ಪೆಕ್ಟ್ರದ್ದು ಅಥವಾ ಯಾವುದೋ ಒಂದು ಡೆವಲಪ್ಮೆಂಟ್ ಬರ್ಬೋದು. ಇನ್ನಿದ್ದವೆಲ್ಲ 80% ನಿಮಗೂ ಗೊತ್ತು, ನಮಗೂ ಗೊತ್ತು, ವೈಯಕ್ತಿಕವಾದಂಥ ಸಮಸ್ಯೆಗಳ ಬಗ್ಗೆ ಬರುತ್ತೆ, ಅದನ್ನು ನೋಡ್ತಾರೆ. ಇವರಿಗೆ ಇಡೀ ದೇಶನ ಗಮನಿಸ್ಕೋಬೇಕು ಅಂತ ಮಂತ್ರಿ ಮಾಡಿರೋದು ಮೋದಿಯವರು. ಇಡೀ ದೇಶನ, ಭಾರತ ದೇಶ ದೊಡ್ಡ ಭೌಗೋಳಿಕವಾಗಿ ಭಾಳ ದೊಡ್ಡ ದೇಶ. ಸೊ ಅಷ್ಟು ಓಡಾಡಿ ಏನಾದರೂ ಬೃಹತ್ ಕೈಗಾರಿಕೆ ವಿಚಾರದಲ್ಲಿ ನೀವು ಒಳ್ಳೆಯ ತೀರ್ಮಾನವನ್ನು ತಗೋತೀರಾ. ಬುದ್ಧಿವಂತರು, 2 ಬಾರಿ ಮುಖ್ಯಮಂತ್ರಿ ಆಗಿದ್ದರು ಅಂತೇಳಿ ಬಸವರಾಜ ಬೊಮ್ಮಾಯಿ ಬಿಟ್ಟು, ಜಗದೀಶ್ ಶೆಟ್ಟರ್ ಬಿಟ್ಟು ಇವರನ್ನು ಮಾಡಿದ್ದಾರೆ ಅಂದರೆ ಇವ್ರ ಹತ್ರ ಭಾಳ ಮಂಡ್ಯ ಜಿಲ್ಲೆ ಹೆಂಗೆ ಮತ ಹಾಕೋನಾಗ ಭಾಳ ಅಪೇಕ್ಷೆ ಇಟ್ಕೊಂಡು, ನಿರೀಕ್ಷೆ ಇಟ್ಕೊಂಡು ಮಾಡಿದ್ದಾರೋ, ಅದೇ ರೀತಿ ಮೋದಿಯವರು ಸಹ ತುಂಬ ನಿರೀಕ್ಷೆ ಇಟ್ಕೊಂಡೆ ಇವರನ್ನು ಮಂತ್ರಿ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರೊಬ್ಬರೇ ದೊಡ್ಡತನ, ಇನ್ನು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇರೋರೆಲ್ಲ ಸಣ್ಣವರೇ. ನನ್ನ ಲೆಕ್ಕದಲ್ಲಿ